ಸೊ ನಿಮ್ಮ 18 ಲಾರಿಗಳು ಮೇಜರ್ ಆಗಿ ಲಾಸ್ ಆಗೋದಕ್ಕೆ ಏನೇನ್ ಕಾರಣ ಇದೆ? ಇನ್ಸೂರೆನ್ಸ್ ಸರಿಯಾಗಿ ಕ್ಲೈಮ್ ಆಗಿಲ್ಲ ಸರ್. ಇನ್ಸೂರೆನ್ಸ್ಗಳು ಸರಿಯಾಗಿ ಕ್ಲೈಮ್ ಆಗಿಲ್ಲ, ಕಂದುಗಳು ಕಟ್ಟಕ್ಕಾಗಿಲ್ಲ. ಅದರಲ್ಲಿ ಒಂದು 6-7 ಗಾಡಿ ಫೈನಾನ್ಸ್ಗೆ ಹೋದು. ಫೈನಾನ್ಸ್ನವರು ನಾವು ತಗೊಂಡಿದ್ದು ಆವಾಗ 9 ಲಕ್ಷ ಲೋನ್ ತಗೊಂಡಿದ್ದು. ಅವಾಗ ಗಾಡಿಗೆ ನಾವು 4 ಲಕ್ಷ ಕಟ್ಕೊಂಡ್ ಬಂದಿದ್ದೀವಿ. 4 ಲಕ್ಷ ಕಟ್ಟಾದ್ಮೇಲೆ ಗಾಡಿನೂ ಅವರೇ ಇಟ್ಕೊಂಡು ನಮ್ಗೆ 20 ಲಕ್ಷ ಕೊಡ್ಬೇಕು, 25 ಲಕ್ಷ ಕೊಡ್ಬೇಕು, 30 ಲಕ್ಷ ಕೊಡ್ಬೇಕಂತ ನಮ್ಗೆಲ್ಲ ಕೇಸ್ ಹಾಕಿದ್ರು. ನಾವು ಕೇಸ್ ಹಾಕಿದೀವಿ. ಆಲ್ರೆಡಿ ಅವತ್ತು ಇನ್ಸೂರೆನ್ಸ್ ಗಾಡಿ ಮೇಲೆ ವ್ಯಾಲ್ಯೂ 17 ಲಕ್ಷ ಇತ್ತು. ನಾವ್ ಹೇಳುದು ಆ ಇನ್ಸೂರೆನ್ಸ್ 17 ಲಕ್ಷ ಐತೆ, ಅದ್ರಲ್ಲಿ ಏನೈತೆ ನಿಮ್ದು ದುಡ್ಡು ಮುರ್ಕೊಂಡು ಮಿಕ್ಕಿದ್ ಕೊಡಿ ಅಂತ ನಾವು ಕೇಸ್ ಹಾಕಿದ್ವಿ. ಆದ್ರೂ ಕೇಸ್ ಹಾಕಿದ್ರು ಅದು ಕೇಸ್ ನಡೀತಾನೆ ಇದೆ. ಅದರಲ್ಲಿ ಸ್ವಲ್ಪ ನಮ್ಗೆ 6-7 ಗಾಡಿ ಇವರು ಬಂದ್ ಮಾಡಿದ್ರು, ಅಮೌಂಟ್ ಕಟ್ಟಿದೀವಿ, ಲಾಸ್ ಆಯ್ತು ಇನ್ಸೂರೆನ್ಸ್ ಅಲ್ಲಿ. ಇದಕ್ಕೇನು ಮೇಂಟೈನ್ ಮಾಡಕ್ ಆಗಿಲ್ಲ. ಅದಕ್ಕೆ ನಾವೇ ಮಾಡ್ಬಿಟ್ಟು ಇವೆಲ್ಲ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಗೂ ಹಾರ್ಟ್ ಅಟ್ಯಾಕ್ ಆಗಿತ್ತಲ್ಲ, ಅದರಿಂದ ನಾವೆಲ್ಲ ನಿಲ್ಸಿ ಮಾರಿ